ನಾನು ನಿನಗೆ ಹೇಳಿದೆ ನಿಮ್ಮ ಅಕ್ಕನಿಗೆ ಒಂದ್ಸರಿ ಹೇಳ್ಬಿಡು ಅಂತ, ಇಲ್ಲ ಅಂದರೆ ಭಾರಿ ಸಮಸ್ಯೆ ಆಗತ್ತೆ ಅಂತ. ಆದರೆ ನೀನು ಕಂಟೆಂಟ್ ಹೆಡ್ಡು ಕರೆಕ್ಷನ್ನು ಅಂತ ಈಗ ಹೇಳ್ತಿದ್ದೆ. ಬಾವಾ ನನ್ನ ಮೇಲೆ ಕೋಪ ಮಾಡ್ಕೊಳ್ಳೋದು ಒಂದೇ ದಾರಿ, ನಿನಗೆ ಬೇರೆ ಏನು ಮಾಡೋಕ್ಕಾಗಲ್ಲ. ನನ್ನ ಪ್ರಯತ್ನ ಇಲ್ಲಿ ಯಾರಿಗೂ ಅರ್ಥ ಆಗಲ್ಲ. ಸುಮ್ಮನೆ ಈ ಯೂಸ್ಲೆಸ್ ಕೆಲಸಗಳನ್ನೆಲ್ಲ ಮಾಡೋದನ್ನ ಬಿಡು ಮಮತಾ. ಯಾಕೆ ನಮ್ಮನ್ನು ಹೀಗೆ ಇಕ್ಕಟ್ಟಿಗೆ ಸಿಕ್ಕಾಕಿಸ್ತಾ ಇದೆಯಾ ನೀನು? ಯೂಸ್ಲೆಸ್ ಅಂತ ನೀನು ಹೇಳ್ತಾ ಇದೆಯಾ ಅಕ್ಕ? ಅಕಸ್ಮಾತ್ ಆ ಶ್ರಾವಣಿ ಏನಾದರೂ ಕ್ಯಾಮ್ರಾ ರೂಮಲ್ಲಿ ಫಿಕ್ಸ್ ಮಾಡಿರ್ಲಿಲ್ಲ ಅಂದಿದ್ರೆ ಪ್ರಭಾಕರ್ ಪ್ರಾಣ ಹೋಗ್ತಾ ಇತ್ತು, ನಮ್ ಎಲ್ಲ ಸಮಸ್ಯೆಗಳು ಪರಿಹಾರ ಸಿಗ್ತಾ ಇತ್ತು. ಅವಾಗ ಗೊತ್ತಾಗ್ತಿತ್ತು ಈ ಮಮತಾ ಅಂದ್ರೆ ಏನು ಅಂತ. ಬಾಯಿ ಮುಚ್ಕೊಂಡಿರು ಮಮತಾ. ಇನ್ನು ನೀನು ಹೊಗಳ್ಕೊಳ್ಳೋದನ್ನ ಬಿಟ್ಟಿಲ್ವಾ? ಒಂದೇ ದೃಷ್ಟಿಕೋನದಲ್ಲಿ ಯೋಚನೆ ಮಾಡೋದನ್ನ ಬಿಡು. ನೀನೇನ್ ದೊಡ್ಡ ಕ್ರಿಮಿನಲ್ ಅಲ್ಲ. ಇನ್ನೇನ್ ಮಾಡ್ಬೇಕಿತ್ತು? ನಮ್ಮ ಅಭಿನೇ ಪ್ರಭಾಕರ್ ಮೆಮೊರಿ ವಾಪಸ್ ಬರಕ್ಕೆ ಹೆಲ್ಪ್ ಮಾಡ್ತಾ ಇದ್ದಾನೆ. ಈ ದಾರಿ ಬಿಟ್ರೆ ಇನ್ನೇನಿತ್ತು ನಮ್ಮ ಹತ್ರ? ಈಗ ಪ್ರಭಾಕರ್ನ ಸಾಯಿಸೋದ್ ಬಿಟ್ರೆ ಇನ್ನೇನ್ ಮಾಡಕ್ಕಾಗತ್ತೆ? ಅದಕ್ಕೆ ನೀನು ಈ ಥರ ಸ್ಟುಪಿಡ್ ಕೆಲಸಗಳನ್ನ ಮಾಡ್ಕೊಂಡು ಇದ್ದು ಬಿಟ್ರೆ ಎಲ್ಲ ಸರಿ ಹೋಗ್ಬಿಡುತ್ತಾ? ನೋಡಮ್ಮ ಮಮತಾ, ಈ ಮನೆಯಲ್ಲೇ ಅಲ್ಟಿಮೇಟ್ ಮೈಂಡು ಅಂತಂದರೆ ಸಂಯುಕ್ತದ ಒಂದೇ. ನೋಡಮ್ಮ, ನೀನೊಬ್ಬಳೇ ಪ್ಲ್ಯಾನ್ ಮಾಡಿ ಮೀಟರ್ ಬಾಕ್ಸ್ನ ಒಡೆದು ಹಾಕೋ ಪ್ರಯತ್ನ ಮಾಡಬೇಡ. ಅದೆಲ್ಲ ಆಗದೆ ಇರೋ ಕೆಲಸ. ಸಂಯುಕ್ತ ಅನ್ನೋ ಒಬ್ಬ ವ್ಯಕ್ತಿ ಹತ್ರ ಮಾತ್ರ ಮೀಟರ್ನ ಚೆಚ್ಚಿ ಹಾಕೋ ಶಕ್ತಿ ಇರೋದು. ನಿಮ್ಮ ಅಕ್ಕನ ಮೀರು ನಡೆಯೋ ಯೋಚನೆನ ಕನ್ಸಲ್ಲು ಮಾಡಬೇಡ. ನೀನು ಸ್ವಲ್ಪ ಬಾಯಿ ಮುಚ್ಕೊಂಡಿರ್ತೀಯ. ನೀನೇನು ದೊಡ್ಡ ಸಾಚಾ ಥರ ಮಾತಾಡೋಕೆ ಬರಬೇಡ. ನೀನು ಈ ಥರದವನೇ ಅಂತ ನನಗೆ ಚೆನ್ನಾಗಿ ಗೊತ್ತು. ಅಕ್ಕ, ನೀನು ನನ್ಗೆ ಯಾರಿಗೆ ಬೇಕಾದರೂ ಕಂಪೇರ್ ಮಾಡು, ಆದರೆ ಭಾವನ ಹತ್ರ ಮಾಡಬೇಡ. ಏನಮ್ಮ ಮಮತಾ ಹೀಗೆ ಹೇಳ್ತಾ ಇದೀಯಾ? ಮತ್ತೆ ಸಮಯ ನೋಡ್ಕೊಂಡು ನನ್ನ ಮುಂದೆನೆ ನನ್ನ ಬಗ್ಗೆನೇ ಅಕ್ಕಂಗೆ ಹಾಕೊಡ್ತಿದ್ದೀರಾ ನೀವು? ಇಲ್ಲಮ್ಮ, ಬುದ್ಧಿ ಹೇಳ್ತಾ ಇದ್ದೆ. ಇದನ್ನ ಯಾವಳಾದ್ರೂ ಬುದ್ಧಿ ಅಂತ ಕರೀತಾರ? ಅಯ್ಯೋ, ದಯವಿಟ್ಟು ನೀವಿಬ್ರು ಬಾಯಿ ಮುಚ್ಕೊಂಡು ನಿಂತ್ಕೊಳ್ಳಿ. ಅಕ್ಕ, ನನಗೆ ನಂಬಿಕೆ ಇಲ್ಲ ಅಕ್ಕ. ನಿನ್ನ ಬಗ್ಗೆ ನನಗೆ ನಂಬಿಕೆ ಇಲ್ಲ ಅಕ್ಕ. ಯಾವಾಗಲೂ ಏನಾದರೂ ಪ್ಲಾನ್ ಮಾಡ್ತೀಯ, ಆದರೆ ಅದು ಯಾವಾಗ ವರ್ಕ್ ಆಗಿದೆ ಹೇಳು? ಜಸ್ಟ್ ಶಟ್ ಅಪ್ ಅಂತ. ಯಾರ ಬಗ್ಗೆ ಮಾತಾಡ್ತಾ ಇದೆಯಾ ನೀನು? ನನ್ನ ಬಗ್ಗೆ. ನಾನು ಯಾರು ಅಂತ ಗೊತ್ತಿದ್ದು ಮಾತಾಡ್ತಾ ಇದೆಯಾ? ಇವತ್ತಿಗೂ ಈ ಮನೇಲಿ ನಾವು ಇನ್ನೂ ಇದ್ದೀವಿ ಅಂದರೆ ಅದಕ್ಕೆ ಕಾರಣ ನಾನು. ಎಲ್ಲ ಕಷ್ಟಗಳನ್ನು ಎದುರಿಸ್ತಾ ಇರೋಳು ನಾನು, ನೀನಲ್ಲ. ಕೆಲವು ಸಲ ಮಾಡಿರೋ ಪ್ಲ್ಯಾನ್ಗಳು ಫೇಲ್ ಆಗಿವೆ, ಆದರೆ ನಿನ್ನ ಹಾಗೆ ತಗಲು ಹಾಕೊಳ್ಳೋ ಥರ ನಾನು ಯಾವುದು ಪ್ಲ್ಯಾನ್ ಮಾಡಿಲ್ಲ. ನಾನು ಒಂದು ಅಸ್ತ್ರ ಹೋದರೆ ಇನ್ನೊಂದನ್ನ ರೆಡಿ ಮಾಡಿಟ್ಟಿರ್ತೀನಿ. ಆದರೆ ಇವತ್ತು ನೀನು ಮಾಡಿರೋ ಪ್ಲ್ಯಾನು ಏನಾದರೂ ಹೆಚ್ಚು ಕಡಿಮೆ ಆಗಿದ್ದಿದ್ರೆ ಏನಾಗ್ತಿರೋದು ಅಂತ ಗೊತ್ತಲ್ವಾ ನಿನಗೆ? ಎನಿವೆ, ನಿನಗೆ ಡಾಕ್ಟರ್ ರೇಖಾ ಗೊತ್ತಾ? ನನಗೆ ಗೊತ್ತು. ಮನೇಲಿ ಏನೇನೋ ನಡೀತಾ ಇದೆ ಅಂತ ನಾನು ಕೈ ಚೆಲ್ಲಿ ಕೂತ್ಕೊಂಡ್ಬಿಟ್ಟೆ ಅಂತ ನೀನು ಅಂದ್ಕೊಂಡಿದ್ಯಾ. ಆದರೆ ಇವತ್ತಿಗೂ ಈ ಮನೆ ಕಂಟ್ರೋಲು ನನ್ನ ಕೈಯಲ್ಲೇ ಇದೆ. ಪ್ರಭಾಕರ್ಗೆ ಮೆಮೊರಿ ವಾಪಸ್ ಬಂದ್ಬಿಡುತ್ತೆ ಅಂತ ನೀವು ಅಂದ್ಕೊಂಡಿದ್ದೀರ. ಇಷ್ಟೇ ನಿಮ್ಮಿಬ್ಬರು ಥಿಂಕಿಂಗ್ ಕೆಪಾಸಿಟಿ. ಆದರೆ ನನ್ನ ಹತ್ರ ಬೇರೆ ಪ್ಲ್ಯಾನೇ ಇದೆ. ನನಗೊಂದು ಅರ್ಥ ಆಗ್ತಿಲ್ಲ, ನೀನೇನು ಹೇಳ್ತಾ ಇದೀಯಾ? ಸುಮಿತಾ, ನನಗೂ ಏನು ಅರ್ಥ ಆಗ್ತಾ ಇಲ್ಲ. ಯಾಕೆಂದರೆ ಅರ್ಥ ಮಾಡ್ಕೊಳ್ಳೋಷ್ಟು ನೀವಿಬ್ಬರು ಇನ್ನೂ ಬೆಳೆದಿಲ್ಲ. ಸುತ್ಕೊಂಡು ಹೊಡಿಬೇಡ ಸುಮಿತಾ, ಅದೇನಂತ ಅರ್ಥ ಮಾಡಿಸು. ಅರ್ಥ ಮಾಡಿಸ್ತೀನಿ, ಸುಮ್ಮನೆ ಅಲ್ಲ, ಸಾಕ್ಷಿ ಸಮೇತ. ಈ ಅರೇಂಜ್ಮೆಂಟ್ಸ್ ಎಲ್ಲ ನಿಮಗೆ ಮತ್ತೆ ಆದ್ಯಾಗೋಸ್ಕರ. ಸೋ ನೈಸ್ ಆಫ್ ಯು ವರ್ದವ್ರೆ, ಖುಷಿ ಆಯಿತು. ನಿಮಗೆ ಎಲ್ಲ ಗೊತ್ತಿದೆ, ನಾನು ಹೊಸದಾಗಿ ಹೇಳೋವಂಥದ್ದೇನೂ ಇಲ್ಲ. ಆದ್ಯ ಮತ್ತು ನಿಮ್ಮ ನಡುವೆ ರಕ್ಷಾಬಂಧನ ಅನ್ನೋದು ಎಷ್ಟು ಮುಖ್ಯವಾಗಿದೆ ಅನ್ನೋದನ್ನು ಆದ್ಯ ನಮ್ಗೆ ಹೇಳಿದ್ದಾಳೆ. ಆದ್ಯದಿಂದ ನಿಮಗೆ ಬೇಜಾರಾಗಿದೆ, ಅವಳ ಮೇಲೆ ನಿಮಗೆ ಕೋಪನೂ ಇದೆ.
ಅದೆಲ್ಲ ನಮ್ಗೆ ಗೊತ್ತು. ಆದರೆ ನೀವು ಅದನ್ನೆಲ್ಲ ಪಕ್ಕಕ್ಕಿಟ್ಟು ನಮ್ಮ ಹಳ್ಳಿಗೆ ಬರಬೇಕು. ಈ ರಕ್ಷಾಬಂಧನನ ಸ್ಪೆಷಲ್ಲಾಗಿ ಆಚರಿಸ್ಬೇಕು. ನೀವು ಹೇಳಿದ್ದೆಲ್ಲ ನಿಜ. ನನ್ನ ಆದ್ಯ ಮಧ್ಯೆ ರಕ್ಷಾಬಂಧನ ತುಂಬ ಸ್ಪೆಷಲ್. ಆದರೆ ನನಗೊಂದು ಡೌಟ್ ಇದೆ, ನೀವು ಅದನ್ನ ಕ್ಲಿಯರ್ ಮಾಡ್ತೀರಾ? ಏನದು? ನೀವು ಒಬ್ಬ ಅಣ್ಣ, ನಿಮಗೂ ಒಬ್ಳು ತಂಗಿ ಇದ್ದಾಳೆ. ನನ್ನ ಜಾಗದಲ್ಲಿ ನೀವಿದ್ದಿದ್ರೆ ಎಲ್ಲದನ್ನೂ ಸೈಡಿಗೆ ಇಟ್ಬಿಟ್ಟು ನಗ್ನಗ್ತಾ ಬರ್ತಾಯಿದ್ರಾ? ಅಕಸ್ಮಾತ್ ನೀವು ಎಲ್ಲದನ್ನೂ ಮರೆತು ಆ್ಯಂಡ್ ಸ್ಟಿಲ್ ನೀವು ಬಂದರು, ಅದು ಹೇಗೆ ನನಗೆ ಗೊತ್ತಿಲ್ಲ, ನೀವೇ ಹೇಳ್ಕೊಡಿ. ಹೇಳೋದು ಸುಲಭ ಬರ್ದವ್ರೆ, ಆದರೆ ಪ್ರಾಕ್ಟಿಕಲಾಗಿ ಅದಾಗಬೇಕಲ್ಲ, ಅದನ್ನ ಇಮ್ಯಾಜಿನ್ ಕೂಡ ಮಾಡ್ಕೊಳಕ್ಕಾಗಲ್ಲ. ಆ್ಯಂಡ್ ನೀವು ಅಂದ್ಕೊಂಡಷ್ಟು ಸುಲಭನೂ ಅಲ್ಲ. ಈಗ ಹೇಳಿ, ನಾನು ಬರಬೇಕಾ? ಹಾಂ, ನೀವು ಬರಲೇಬೇಕು. ನಾನು ನಿಮ್ಗೆ ಅಡ್ರೆಸ್ ವಾಟ್ಸಪ್ ಮಾಡ್ತೀನಿ. ಓಕೆ, ಫೈನ್, ಬಾಯ್. ಐ ಥಿಂಕ್ ನಾನು ಹೇಳಿದ್ದು ನಿಮ್ಗೆ ಯಾವುದೂ ಅರ್ಥ ಆಗಿಲ್ಲ ಬಿಡಿ. ಅಭಿ, ನೀನ್ ಮಾತಾಡ್ತಾ ಇದ್ದಿದ್ದು ವರ್ಧಣ್ಣ ಜೊತೆನಾ? ಹೌದು. ನಾಳೆ ರಕ್ಷಾಬಂಧನ್ಗೆ ಹಳ್ಳಿಗೆ ಕರೆದ್ರ? ಹೌದು. ನೀನ್ ಬರಲ್ಲ ಅಂದ್ಯಾ? ಎಸ್. ಆದ್ಯಾಗೋಸ್ಕರನೂ ಬರಲ್ವಾ? ಯಾರಿಗೋಸ್ಕರನೂ ಬರಲ್ಲ. ಓಕೆ ಅಭಿ, ನನಗೆ ಅರ್ಥ ಆಗತ್ತೆ. ನಿನಗಿಷ್ಟ ಇಲ್ಲ ಅಂದ್ರೆ ಬರೋದ್ ಬೇಡ. ಭಾವ, ಅಣ್ಣ ಏನಂದ? ಬರ್ತಾನಂತ? ಅದು ಬರಲ್ಲ ಅಂತ ಹೇಳ್ತಾರೆ ಅಂತ ನೀನು ಅನ್ಕೊಂಡಿದ್ಯಾ? ಬರ್ತಾರೆ, ಖಂಡಿತ ಬರ್ತಾರೆ. ಅಣ್ಣ ಆದ್ಮೇಲೆ ರಾಖಿ ಕಟ್ಟಿಸ್ಕೊಳ್ಳೋದನ್ನ ಯಾರಾದ್ರೂ ತಪ್ಪಿಸ್ಕೊಳ್ಳೋದಕ್ಕಾಗತ್ತಾ? ಬರ್ತಾರೆ. ಅಡ್ರೆಸ್ ಎಲ್ಲ ಕಳ್ಸಿದ್ದೀನಿ, ಖಂಡಿತ ಬರ್ತಾರೆ. ಭಾವ, ಒಂದ್ ನಿಮಿಷ. ನಾನು ಬೇಜಾರು ಮಾಡ್ಕೊಳ್ತೀನಿ ಅಂತ ಸತ್ಯ ಮುಚ್ಚಿಡ್ತಿದ್ದೀರಾ ಅಂತ ಅನಿಸ್ತಿದೆ. ಪರವಾಗಿಲ್ಲ, ನಾನೇನು ಬೇಜಾರು ಮಾಡ್ಕೊಳ್ಳಲ್ಲ. ಅಣ್ಣ ಏನಂದ ಅಂತ ಹೇಳಿ. ಬರಲ್ಲ ನಾನು ಅಂತ ಮುಖದ ಮೇಲೆ ಹೊಡೆದಾಗ ಹೇಳಿರ್ತಾನೆ ಅಲ್ವಾ ಅಣ್ಣ? ವರ್ಧಣ್ಣ, ಭಾವ ಬರಲ್ಲ ಅಂತ ಹೇಳಿದ್ರ? ಹಾಗೆಲ್ಲ ಏನೂ ಇಲ್ಲ ಕಣ. ಮತ್ತೆ ಏನಂತ ಹೇಳ್ದ? ಸತ್ಯ ಹೇಳಿ ಬಾಬಾ ಪ್ಲೀಸ್. ಬರ್ತೀನಿ ಅಂತನೂ ಹೇಳಿಲ್ಲ, ಬರಲ್ಲ ಅಂತನೂ ಹೇಳಿಲ್ಲ. ಅಂದ್ರೆ ಬರ್ಬೋದು ಅಲ್ವಾ? ನೋಡು, ಒಂದು ಮಾತಂತೂ ಹೇಳ್ತೀನಿ, ಅಭಿಗೆ ನಿನ್ ಮೇಲೆ ಕೋಪ ಇರೋದಂತೂ ಸತ್ಯ. ಕೋಪ ಇಟ್ಕೊಂಡು ಯಾರು ಬರ್ತೀನಿ ಅಂತ ಹೇಳೋದಿಲ್ಲ. ಆದರೆ ನನ್ನ ಮನ್ಸು ಹೇಳ್ತಿದೆ, ಅಭಿ ಅವರು ನಾಳೆ ಬಂದೇ ಬರ್ತಾರೆ ಅಂತ. ಇನ್ನು ಸಮಾಧಾನ ಮಾಡೋದ್ರಲ್ಲೇ ಇದೆಯಲ್ಲಣ್ಣ ಅಭಿ ಬರ್ತಾರೆ ಅಂತ. ಆದ್ಯ ಕಾಯ್ಕೊಂಡು ಕೂತ್ಕೊಳ್ಳೋದು, ಆಮೇಲೆ ಅವ್ರು ಬಂದಿಲ್ಲ ಅಂತ ಅಳ್ಕೊಂಡು ಕೂತ್ಕೊಳ್ಳೋದು, ಇದೆಲ್ಲಾನು ಬೇಕಾ? ಸುಮ್ಮನೆ ಬರೋದಿಲ್ಲ ಅಂತ ಹೇಳು. ಅಟ್ಲೀಸ್ಟ್ ಇವಳು ಮೆಂಟಲಿ ಪ್ರಿಪೇರ್ ಆದ್ರೂ ಆಗ್ಲಿ. ನಿಶಿ ಯಾವತ್ತೂ ಆತ್ಮವಿಶ್ವಾಸ ಕಳ್ಕೋಬಾರ್ದು. ಅವ್ರು ಬರಲ್ಲ ಅನ್ಕೊಂಡ್ರೆ ಬರೋದಿಲ್ಲ.
ಬರ್ತಾರೆ ಅಂದ್ಕೊಂಡ್ರೆ ಬಂದೇ ಬರ್ತಾರೆ. ಅಭಿ ಅವ್ರೇನಾದ್ರು ನಾಳೆ ಬಂದಿಲ್ಲ ಅಂದರೆ ನಾನು ಒಬ್ಬ ಅಣ್ಣನಾಗಿ ಒಂದು ಸಾರ್ಥಕತೆನೇ ಇರೋದಿಲ್ಲ. ನನ್ನ ಮನಸ್ಸು ಹೇಳ್ತಿದೆ ಆ ಅಣ್ಣ ಈ ತಂಗಿಗೋಸ್ಕರ ಬಂದೇ ಬರ್ತಾನೆ ಅಂತ. ಹೋಪ್ ಫಾರ್ ದ ಬೆಸ್ಟ್ ಆದ್ಯ. ಎಸ್, ನನ್ನ ಅಣ್ಣ ಬರ್ತಾನೆ. ನಂಗೆ ಗೊತ್ತು, ನನ್ನ ಅಣ್ಣ ಖಂಡಿತವಾಗ್ಲೂ ಬರ್ತಾನೆ. ಅಮ್ಮಯ್ಯ ನನ್ನ ಕೈಯಲ್ಲಿ ರಾಖಿ ಕಟ್ಟಿಸ್ಕೊತಾನೆ. ಹೋಪ್ ಅಲ್ಲ, ವರ್ಸ್ಟ್ ಫಾರ್ ದಿ ಬೆಸ್ಟ್.